ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಸಂಡೇ ಐತಿ. ಇವತ್ತು ಮತ್ತೆ ಸಂಡೇನ ಮಾಡ್ತೀವಿ ವಿಡಿಯೋ. ಎಲ್ಲ ತಪ್ಪಿಕೊಂಡು ಹೋಗ್ಬಿಡ್ರಿ, ಯಾಕಂದ್ರೆ ನಾವು ಫ್ರೀ ಇರೋದ ಸಂಡೇ. ಅದಕ್ಕೆ ಇವತ್ತು ಗ್ಯಾಸ್ ಒಂದು ಖಾಲಿ ಆಯ್ತು. ಅಡುಗೆ ಮಾಡಾಕ್ತಿದ್ವಿ, ಗ್ಯಾಸ್ ಖಾಲಿ ಆಯ್ತು. ಅದಕ್ಕೆ ಗ್ಯಾಸ್ ತುಂಬಿಕೊಂಡು ಸ್ವಲ್ಪ ಕೋಳಿಗಳು ಹೊಡೆಸ್ಕೊಂಡು ತರೋಣ ಅಂತ ಹೌದೌದ್ರಿ ಹೊಂಟೇವಿ. ಹೋಗ್ಬೇಕ್ರಿ ಈಗ. ಕೋಳಿಗಳು ತಮ್ಮದು ಇವತ್ತು ಒಂಚೂರು ಬಾಡೂಟ ಗಿಡೂಟ ಹೊಡೆದು ಒಂದು ನೈಟ್ ಶಿಫ್ಟ್ ಐತಿ. ನೈಟ್ ಶಿಫ್ಟ್ ಮುಗಿಸ್ಕೊಂಡು ನಾನು ನಾಳೆ ಊರಿಗೆ ಹೋಗ್ಬೇಕಂತ ಅದೇನ್ರಿ ನೋಡ್ಬೇಕು. ಬರ್ರಿ ನೋಡೋಣ ಏನಾಗತ್ತೆ ಇವತ್ತೇನಾಗ ನೋಡ್ಕೊಂಡು ನೋಡೋಣ ನಡ್ರಿ. ಇವತ್ತೊಂದು ವಿಡಿಯೋ ಅಪ್ಲೋಡ್ ಆಗೈತ್ರಿ, ಅದನ್ನೆಲ್ಲರೂ ಹೋಗಿ ನೋಡಿರಿ. ಒಂಚೂರು ಲೇಟ್ ಆಯ್ತು ಅಪ್ಲೋಡ್ ಮಾಡೋಕೆ, ಯಾಕಂದ್ರೆ ಅದು 5 GB ಐತಿ. 5 GB ಇರೋದಕ್ಕೆ ನನ್ನ ಹತ್ರ ಸ್ಪೇಸ್ ಇರಲಿಲ್ಲ. ಹಾಗಾಗಿ ಇವತ್ತು ಅದು ಏನದು ಎಕ್ಸ್ಪೋರ್ಟ್ ಇವತ್ತಾಯಿತು ವಿಡಿಯೋ. ಹಾಗಾಗಿ ಇವತ್ತು ಎಕ್ಸ್ಪೋರ್ಟ್ ಮಾಡಿ ಇವತ್ತು ಕರೆಕ್ಟ್ 10 ಗಂಟೆಗೆ ಆ ವಿಡಿಯೋ ಹಾಕಿದ್ದೀನಿ. ಎಲ್ಲರೂ ಹೋಗಿ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲಿಗೆ. ಸಪೋರ್ಟ್ ಮಾಡಿರಿ, UK ಮಂದಿಗೆ ಸಪೋರ್ಟ್ ಮಾಡಿ ಸಾಕು. ಫೈನಲಿ ಬಂದೀವಿ ರೀ ಗ್ಯಾಸ್ ತುಂಬಿಸಾಕ. ಇವಾಗ ಗ್ಯಾಸ್ ತುಂಬಿಸ್ಕೊಂಡು ಹೋಗೋದು. ಎಷ್ಟು ತಿಂತವೇನೋ ಗೊತ್ತಿಲ್ಲ, ಗ್ಯಾಸ್ ಮಾತ್ರ ತಿಂಗಳ ಹೊಂಟ್ಬಿಡತ್ತಿ. ಕರೆಕ್ಟ್ 5ನೇ ತಾರೀಕು 6ನೇ ತಾರೀಕಿಗೆ ಗ್ಯಾಸ್ ಖಾಲಿ ಆಗತ್ರಿ. ತುಂಬಿಸ್ಕೊಂಡ್ವಿ, ಗ್ಯಾಸ್ ತುಂಬಿಸ್ಕೊಂಡು ಈಗ ಕೋಳಿ ಅಂಗಡಿ ಹುಡುಕ್ಬೇಕಲ್ಲ, ಚಿಕನ್ ಹುಡ್ಕಕ್ಕೆ ಹೊಂಟೇವ್ರಿ. ಈಗ ಚಿಕನ್ ಅಂಗಡಿ ಹುಡುಕ್ಬೇಕು ನೋಡ್ರಿ. ಪಾಪ ಎಷ್ಟು ಮುಗ್ಧವಾಗದವು, ಹೆಂಗಾದ್ರೂ ತಿಂತೀರನಪ್ಪ ಪಾಪ. ಇವನ್ನೆಲ್ಲ ಪಾಪ ಆಟ ಆಡ್ಕೊಂಡಿರ್ತಾವು, ಅವನ್ನ ಕಡ್ಕೊಂಡು ತಿಂತೀರಿ. ಮನಸ್ಸಾದ್ರೆ ಹೆಂಗೆ ಬರ್ತದೆ ನಾನು ತಿನ್ನಕ್ಕೆ ನಿಮ್ಗೆ. ವಿಚ್ ಕಿನ್ನೆ ಕೊಡಿ ಅಣ್ಣ, 100 ರೂಪೀಸಿಂದ ನೋಡ್ರಿ. ಅವ್ರವ್ವ ಕಷ್ಟಪಟ್ಟು ರಂಗೋಲಿ ಬಿಡಿಸಿದ್ರ, ನೀರಾಗಿ ಅಷ್ಟು ಹಾಳು ಮಾಡಿದೀವಿ ರಂಗೋಲಿನ. ನಾ ತರಕಾರಿ ತಗೊಳಂಗತ್ತಾನ ಚಿಕನಿಗೆ. ಪುದೀನ, ಬಿರಿಯಾನಿ ಮಸಾಲ ಎಲ್ಲ ತೊಗೊಂಡ್ವಿ. ಈಗ ಹೋಗಿ ಚಿಕನ್ ರೆಡಿ ಮಾಡಿದ್ರಿ. 70 ರೂಪೀಸ್ ಗಾನ್. ಇಂತ ಬಂದ್ವಿ. ಗ್ಯಾಸ್ ಎಲ್ಲ ತುಂಬಿಸ್ಕೊಂಡು ಚಿಕನ್ ತಗೊಂಡು. ಬೆಂಗಳೂರು ಜನ ಭಾಳ ಕಷ್ಟ ಐತಿ. ಈಗ ಮತ್ತೆ ಅಡುಗೆ ಮಾಡಕ್ಕೆ ರೆಡಿ ಆಗ್ಬೇಕ್ರಿ. ಈಗ ತಡ್ರಿ ಸ್ವಲ್ಪ ರೆಸ್ಟ್ ಮಾಡೋಣ. ಸೋಪ್ ಹೆಂಗೆ ಕಾಣ್ತೈತಿ. ಇದಕ್ಕೆ ಪುದೀನ ಮತ್ತೇನ್ಲೆ ಪುದೀನ ಹಾಂ, ಮತ್ತು ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿ ಇಷ್ಟು ಹಾಕಿ ಸರ್ರ ರುಬ್ಕೋಣ ಅಂತೇವೆ. ರುಬ್ಕೋಬೇಕು. ನೆಕ್ಸ್ಟ್ ಅದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಐತಿ, ಅದನ್ನೊಂದು ಸ್ವಲ್ಪ ರುಬ್ಕೊಂಬರ್ತದೆ. ತಡ್ರಿ, 2 ಲೋಟ ಅಕ್ಕಿ ತೊಗೊಂಡೈತಿ. ಅಕ್ಕಿ ತೊಗೊಂಡು ಈಗ ನೋಡ್ರಿ ಇಲ್ಲಿ ಈರುಳ್ಳಿ ಹೆಚ್ಚಿ ಪಾಪ ಕಣ್ಣ ನೀರು. ಈರುಳ್ಳಿ ಹಣ್ಣು ಬರೋಬ್ಬರಿ ಕಣ್ಣ ನೀರು ತರಿಸ್ಬಿಟ್ಟ. ಚಿಕನ್ನಿಗೆ ಅರಿಶಿನ ಮತ್ತು ಉಪ್ಪು ಹಾಕಿ ತೊಳ್ಕೊಂಡಿದ್ದಾತು. ಈಗ ಬಿರಿಯಾನಿ ಮಾಡಬೇಕು. ಇದಕ್ಕೀಗ ನಾವು ತೊಗೊಂಡೇವಿ ಈರುಳ್ಳಿ, ಟಮಾಟಿ, ಚಿಕನ್, ಆಮೇಲೆ ಇದೈತಲ್ಲ
ಆಮೇಲೆ ಕೊತ್ತಂಬರಿ, ಆಮೇಲೆ ಇದು ಪುದೀನ ಮತ್ತು ಕೊತ್ತಂಬರಿ ಪೇಸ್ಟ್, ಮತ್ತಿದು ಎಲ್ಲ ಸಾಮಗ್ರಿಗಳು, ಬಿರಿಯಾನಿ ಸಾಮಗ್ರಿಗಳು. ಬಿರಿಯಾನಿ ಅಕ್ಕಿನ ನೆನೆ ಇಟ್ಟೇವೆ. ಬಿರಿಯಾನಿ ಮಾಡುವ ಕಾರ್ಯಕ್ರಮ. ಕುಕ್ಕರಿನ ಎಲ್ಲ ಲೂಸ್ ಆಗ್ಬಿಟ್ಟವ್ರಿ, ಫಿಟ್ ಮಾಡಕತ್ತೀವಿ. ಮೊದಲಿಗೆ ಗ್ಯಾಸನ್ನು ಹಚ್ಚಿ ಅದ್ರ ಮೇಲೆ ಕುಕ್ಕರ್ ಇಡಬೇಕು. ನಾವು ಮಾತ್ರ ಕುಂದ್ರಬಾರ್ದು. ನಾವು ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀವಿ. ಬಿರಿಯಾನಿ ಮಾಡುವ ವಿಧಾನ ಮತ್ತು ಯಾವ ಥರ ಮಾಡ್ತಾರೆ ಪದೇ ಪದೇ ಅನ್ಬೇಡಿ. ಪದೇ ಪದೇ ಬಿರಿಯಾನಿ ಮಾಡಿ ಹಾಕ್ತೀರಿ ಅಂತ. ಯಾಕಂದ್ರೆ ಸಂಡೇ ಫ್ರೀ ಇರ್ತೀವಿ, ಸಂಡೇ ಬಿರಿಯಾನಿ ಮಾಡ್ತೀವಿ. ಬಿರಿಯಾನಿ ಬಿಟ್ಟರೆ ಮತ್ತೇನು ಮಾಡಕ್ಕೆ ಬರಂಗಿಲ್ಲ. ಇದನ್ನು ಮಾಡ್ತೀನಿ ನಾನು, ಬರ್ರಿ. ಪ್ಯಾನ್ಗೆ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಇದ್ರೆ ಎಣ್ಣೆ ಹಾಕರಿ, ಇಲ್ಲ ತುಪ್ಪ ಹಾಕರಿ. ತುಪ್ಪ ಹಾಕೋಬಿಟ್ರೆ ಗಂಟು ಹಿಡಿತೈತೆ ನೋಡ್ರಿ. ತುಪ್ಪ ಹಾಕೊಂಡು ಗಂಟ್ಲು ಹಿಡಿತೈತೆ, ಬೇಡ ಎಣ್ಣೆನ ಚಲೋ ಎಣ್ಣೆನ ಹಾಕರಿ. ನಾವು ಪಲಾವ್ ಎಲೆ ಎಲ್ಲದನ್ನು ಚಕ್ಕಿ ಲವಂಗ ಎಲ್ಲದನ್ನು ತಗೊಂಡೇವ್ರಿ. ಇದು ಕಸಾಯ ಅನ್ಕೋಬಿಟ್ರಿ, ಕಸ್ತೂರಿ ಮೆಂತೆ ಅದು ಕಸ. ಈಗ ಕಾಯಿಲಿಲ್ದು ಬಾಣಲಿಗೆ ಇವನ್ನೆಲ್ಲ ಹಾಕ್ಬೇಕು. ಚಮಚ ಕೊಡೋಣ. ಸ್ವಲ್ಪ ಅಲ್ಲಾಡ್ಸ್ಕೇರಿ. ಈಗ ಹೆಚ್ಚಿರುವಂಥ ಈರುಳ್ಳಿ ಯವ್ವ ಕೈಯ ಸುಡ್ತಲೇ. ಕುಕ್ಕರ್ನಾಗ ಇಡೋ ನೀನು. ಎಷ್ಟು ಈರುಳ್ಳಿ? 3 ದೊಡ್ಡ ದೊಡ್ಡ ಈರುಳ್ಳಿ. ಇದು ಕದ್ದು ಬಣ್ಣಕ್ಕೆ ಬರುವ ತನಕ ನೀವು ತಿರುಗಿಸ್ಕೊರಿ. ಇದು ಈರುಳ್ಳಿ ಅಷ್ಟು ಕಂದು ಬಣ್ಣ ಬರ್ಬೇಕು. ಅಲ್ಲಿ ಮಟ ತಿರುಗಿಸ್ತಾನೆ ಇರಲಿ. ಅಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಉಪ್ಪು ಖಾರ ಒಂದು ಸ್ವಲ್ಪ ರುಚಿಗೆ ಅಷ್ಟು. ನೆಕ್ಸ್ಟ್ ಮತ್ತೆ ಕಲಿಸ್ಕೊಳ್ಳಿ. ಮತ್ತೆ ಮಿಶ್ರಣ ಮಾಡ್ಕೊಳೋದು. ಕಾಮೆಂಟ್ ಒಳಗೆ ಹಾಕ್ರಿ. ಆ್ಯಕ್ಚುಲಿ ಅಡುಗೆ ಒಳಗೆ ಗಂಡ್ಮಕ್ಳು ಚಲೋ ಮಾಡ್ತಾರೆ, ಹೆಣ್ಮಕ್ಳು ಚಲೋ ಮಾಡ್ತಾರೆ. ಯಾರ್ದು ರೇಷಿಯೋ ಜಾಸ್ತಿ ಬರುತ್ತೆ ನೋಡೋಣ. ಆ್ಯಕ್ಚುಲಿ ಗಂಡ್ಮಕ್ಳು ಜಾಸ್ತಿ ಮಾಡೋದು ಅಡುಗೆನ. ಎಲ್ಲ ಹೋಟೆಲ್ನಾಗ ನೋಡಿರ್ಬೇಕಿದೆ ಗಂಡ್ಮಕ್ಳು ಇರ್ತಾರೆ ಕೆಲಸ ಇದನ್ನು ಮಾಡಕ್ಕೆ, ಅಡುಗೆ ಮಾಡಕ್ಕೆ. ಯಾರು ಹೆಣ್ಮಕ್ಳು ನಿಂತ್ಕೊಂಡಿರಲ್ಲ. ಈಗ ರುಬ್ಬಿರುವಂತಹ ಮಸಾಲವನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಅದೇ ಪುದೀನ ಮತ್ತು ಕೊತ್ತಂಬರಿ ರುಬ್ಕೊಂಡಿದ್ವಲ್ರಿ, ಅದನ್ನು ಇದಕ್ಕೆ ಸೇರಿಸ್ಕೊಳೋದು. ಕಪ್ಪಿದ ಹಸಿ ಸ್ಮೆಲ್ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೊರಿ. ಇಲ್ಲಾಂದ್ರೆ ಪುದೀನ ವಾಸನೆ ಇರ್ತೈತಿ ನೋಡ್ರಿ. ಬಿರಿಯಾನಿ ಕಲರ್ ಹಸಿರು ಬರುತ್ತೆ. ಇದನ್ನ ವೇಸ್ಟ್ ಮಾಡಬೇಡ್ರಿ. ಇದು ಕೊಂಚ ನೀರು ಹಾಕಿ ಹಂಗೆ ಕಲಸಿ ಹಾಕ್ಬಿಟ್ರಿ ಲಾಸ್ಟಿಗೆ. ಆರೋಗ್ಯಕ್ಕೆ ಒಳ್ಳೇದ. ಈಗ ಘಮ ಘಮ ಸ್ಟಾರ್ಟ್ ಆತ್ರಿ. ಹೋಟೆಲ್ನಾಗಿಂದ ಬಂದಂಗೆ ಬರೋಂದ ಸ್ಮೆಲ್. ಸ್ವಲ್ಪ ಖಾರದ ಪುಡಿ. ಆಲ್ರೆಡಿ ಇದಕ್ಕೆ ಚಿಲ್ಲಿ ಹಾಕ್ಕೊಂಡಿವ್ರಿ. ನೋಡಕ್ಕೆ ನೇಮಕ್ಕಷ್ಟ ನೋಡಕ್ಕಾರ ನೀವು ಹಾಕೋಣ. ಈಗ ಇದಕ್ಕೆ ಬಿರಿಯಾನಿ ಮಸಾಲ ಹಾಚಿ ಬಿರಿಯಾನಿ ಮಸಾಲ ಹಾಕಣ್ರಿ. ಬಿರಿಯಾನಿ ಮಸಾಲ, ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ. ಈಗ ಮತ್ತೆ ಕಲಿಸ್ಬೇಕು. ಹಾಕದ ಕಲಸ. ಇಷ್ಟಾಗಿ ಕಲಿಸ್ಕೊಂಡು ನೆಕ್ಸ್ಟ್ ಒಂದು ಸ್ವಲ್ಪ ಕುದಿಯಾಕ ಬಿಡ. ಟಮಾಟಿ ರೀ. ಎಷ್ಟು ಟಮಾಟಿ ಅದು? 2 ಟಮಾಟಿ. ಎರಡು ಟಮಾಟಿ ಹಾಕ್ಕೊಂಡು ನಂದಿನಿ.
ನಂದಿನಿ ಮೊಸರು ಅಷ್ಟು ಒಯ್ದು ಬಿಡೋದು. ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ. ಕಾಪಿರೈಟ್ ಬಂದ ಗೊತ್ತಿಲ್ಲ, ಬರಲದು. ಮೊಸರು ಹಾಕ್ಕೊಂಡು ಮತ್ತೆ ಮಿಶ್ರಣ ಮಾಡ್ಕೋಬೇಕ್ರಿ. ಬಿರಿಯಾನಿಗೆ ಮೊಸರು ಮೇನು ಭಾಳ ಹಾಕ್ಕೊಂಡು ಅನಿಸ್ತತಿ. ಇಲ್ಲ ರೀ, ಚಲೋ ಆಗುತ್ತೆ, ಪರವಾಗಿಲ್ಲ. ನೋಡೋಣ, ತೊಳ್ಕೊಂಡಿರೋಂಥ ಚಿಕನ್ನ ಇದಕ್ಕೆ ಹಾಕೋದು. ಚಿಕನ್ ಹಾಕಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡಿ ಮಸಾಲೆ ಅದು ಕಂಟ್ಕೊಳಕ್ಕೆ ಒಂದು ತಾಸು ಬಿಡ್ರಿ. ಬಿಡ್ರಿ, ಒಂದು 10-15 ನಿಮಿಷ ಬಿಡ್ರಿ. ಒಂದು 15-20 ನಿಮಿಷ ಬಿಡ್ರಿ. ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಆಗಿರ್ತೈತಿ. ಹಾಂ ಘಮ ಘಮ ಹೋಟೆಲ್ನ ಏನು ಸ್ಮೆಲ್ ಬಂದಂಗೆ ಬರಂದೈತಿ ನೋಡ್ರಿ. ಅದಕ್ಕೆ ಹೇಳೋದು, ಹೋಟೆಲ್ದಾಗ ಹೋಗಿ ಬಿರಿಯಾನಿ ತಿನ್ನಬೇಡ್ರಿ. ಒಂದೊಂದು ಬಿರಿಯಾನಿ ಐತ್ರಿ, ಒಂದೊಂದು ಬಿರಿಯಾನಿಗೆ 100 ರೂಪಾಯಿ ನಿಜ. ಅದು ಒಂದೊಂದು ಬಿರಿಯಾನಿ 100 ರೂಪಾಯಿ ಐತಿ, ಇಬ್ರಿಗೆ 200 ರೂಪಾಯಿ ಹೋತು. ನಾವು ನೋಡ್ರಿ ತರದ 100 ರೂಪಾಯಿ ಚಿಕನ್ ತಗೊಂಡಿದ್ವಿ. ಈಗ ನೋಡ್ರಿ, 2 ಹೊತ್ತಾಗತ್ತೆ ನಮ್ದು. 100 ರೂಪಾಯಿ ಚಿಕನ್ ತಗೊಂಬಂದು 2 ಹೊತ್ತು ಆರಾಮ್. ಈಗ ಮತ್ತೆ ರಾತ್ರಿ ಉಂಡ್ಬಿಟ್ರೆ ಮುಗೀತ್ರಿ ನಮ್ದು. ಮುಗೀತು. ಮತ್ತೆ ನಾಳೆಗೆ ಈಗ ಸ್ವಚ್ಛ ಮಾಡ್ತೀವಿ, ಬಾಯಿಗೆ ಸ್ವಚ್ಛ ಮಾಡಿ ಮತ್ತೆ ವೆಜ್ ಮಾಡೋದು. ಸ್ವಲ್ಪ ಮುಚ್ಚಿಟ್ಬಿಡ್ರಿ, ಸ್ವಲ್ಪ ಆಗಲಿ. ಮುಚ್ಚಿಟ್ವಿ, ಬಂದೈತಿ ಈಗ ಸರಿಯಾಗಿ. ಕುದ್ದೈತ್ರಿ. ಇದಕ್ಕೀಗ ಲೋ ಫ್ಲೇಮ್ನಾಗ ಇಟ್ಟು ಅಕ್ಕಿ ಸುರಿಯೋದು. ಇದು ನೆನೆಸಿಟ್ಟಿದ್ದ ಅಕ್ಕಿ ಆಗಳೆ, ಇದನ್ನು ಹಾಕೋದ್ರಿ ಇದಕ್ಕೀಗ. ಅಕ್ಕಿ ಹಾಕ್ಕೊಂಡು ಒಂದ್ಸಲ ಕೈ ಆಡಿಸ್ಬಿಟ್ರಿ, ಎಲ್ಲ ಮಿಕ್ಸ್ ಅಂತ. ಕೈ ಆಡಿಸ್ಬೇಡ್ರಿ, ಚಮಚ ಆಡಿಸ್ರಿ. ಓ ಬಿರಿಯಾನಿ, ಬಿರಿಯಾನಿ, ಕೋಳಿ ಬಿರಿಯಾನಿ. ಎಲ್ಲ ಬಿರಿಯಾನಿ ಪ್ರೊಸೀಜರ್ ರೀ. ನಿಮಗೆ ಕೋಳಿ ಬೇಕಂದ್ರೆ ಕೋಳಿ ಹಾಕ್ರಿ, ಮಟನ್ ಬೇಕಂದ್ರೆ ಮಟನ್ ಹಾಕ್ರಿ, ಫಿಶ್ ಬೇಕಂದ್ರೆ ಫಿಶ್ ಹಾಕ್ರಿ. ನಾನು ಇರೋ ಬರೋ ಏನಾರು ಹೊರಗೆ ಹೊಂಟಿದ್ವು ಅಂದ್ರೆ ಕಡ್ದು ಒಳಗೆ ಹಾಕ್ರಿ ಅಷ್ಟೇ. ಮತ್ತೇನಾರು ಕಡ್ದು ಹಾಕಿರಿ. ಆಯ್ತು ನೋಡ್ರಿ, ಇಷ್ಟು. ಈಗ ಇದಕ್ಕೊಂದು 2 ಲೋಟ ಅಕ್ಕಿ ತೊಗೊಂಡಿದ್ವಿ. ಒಂದು 4 ಲೋಟ 3.5 ಲೋಟ ನೀರು ಹಾಕಿ ಕುಕ್ಕರ್ ಸೀಟಿ ಹೊಡ್ಸಣ್ರಿ. ಸೀಟಿ ಹೊಡ್ಸಿದ ನಂತರ ಬಿರಿಯಾನಿ ರೆಡಿ ಆಗತಿ. ಸಾರು ಮಾಡ್ಕೊಂಡು ಬರ್ಸೋದು. ಆ 1, ಆ 2, ಆ 3, ಸಾಕು. 3.5 ಹಾಕ್ತೀವಿ. ಇದ್ಯಾವುದು ವೇಸ್ಟ್ ಆಗಬಾರ್ದು ಇದು. ಅದಕ್ಕೆ ಇದ್ರೊಳಗೆ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಸಾಲೆ ಗಿಸಾಲ ಎಲ್ಲದನ್ನು 4ನೇ ಲೋಟದಾಗ ಹಾಕಿ ಬಿಡೋದು. ಇಲ್ಲೊಂಚೂರು ಐದು ಬಟ್ಲದಾಗ ಇದನ್ನೊಂಚೂರು ಹಾಕಿ ಕಲಿಸಿದ್ರೆ ಹಾಕಿಬಿಟ್ರೆ 4ನೇ ಲೋಟನ ಹಾಕತಿ, ಮಸಾಲನ ಹಾಕತಿ. ಕೈ ಆಡ್ಸ್. ಮುಗೀತು ನೋಡ್ರಿ. ಈಗ ಮುಚ್ಚಳ ಮುಚ್ಚಿ 3-4 ಸೀಟಿ ಹೊಡಿಸ್ಬೇಕು. 4 ಸೀಟಿ 3-4 ಇದು ಬೇಯಬೇಕಲ್ಲ ಚಿಕನ್ ಮತ್ತು. ಓಕೆ, 3 ಸೀಟಿ ಹೊಡಿಸಿ ಸರ್ವ್ ಮಾಡ್ಕೊಂಡು ತಿನ್ನೋದ್ರಿ. ನೋಡಂತೇಳ್ರಿ 3 ಸೀಟಿ ಹೊಡಿಸಿ ಹೆಂಗಾಗತ್ತೆ ಮಾಡ್ತೀವಿ.